ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ, ಮಳೆ ಬಂದಿದೆ ರಾತ್ರಿ, ಹಂಗಾಗಿ ಗಿಡಗಳೆಲ್ಲ ಹೀಗಿದೆ. ಇದು ದಾಸವಾಳ, ನಾನು ನೀರಿಂದ ತೋರಿಸ್ತಾ ಇದ್ದೀನಿ. ಇದು ಹಾವು ಬಂದಿತ್ತು ಅಂತ ಹೇಳಿ ಕಟ್ ಮಾಡಿದ್ದೆ. ಎಷ್ಟೊಂದು ಬಂದಿದೆ ನೋಡಿ. ಪುನಃ ಬ್ರಹ್ಮಕಮಲ ಎಷ್ಟೊಂದು ಮಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ಮಗ್ಬಿಟ್ಟಿತ್ತು. ಏನಂದರೆ ಎಲ್ಲ ಸುಮಾರು ಈ ರೀತಿ ಕಲರ್ ಆಗಿಬಿಟ್ಟು ಬಿದ್ದೋಗ್ಬಿಟ್ಟಿದೆ. ಇದೊಂದು ಹಿಂಗಿದೆ, ಮೋಸ್ಟ್ಲಿ ರಾತ್ರಿ ಅರಳಿದೆ ಅನಿಸುತ್ತೆ. ಸಾರಿ. ಇದೊಂದು ಮಗ್ಗು 1 2 3 4 5 6 ಬಿಟ್ಟಿದೆ. ಇಲ್ಲೆಲ್ಲ ಬಿಟ್ಟಿತ್ತು. ಈ ರೀತಿ ಎಲ್ಲ ಒಣಗೋಗಿದೆ ನೋಡಿ. ಈ ರೀತಿ ಎಲ್ಲ ಒಣಗೋಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ. ಇದು ಯಾಕೋ ಒಣಗೋಗಿತ್ತು, ತುಂಬ ಇದಾಗ್ಬಿಟ್ಟಿತ್ತು. ಎಲ್ಲ ಕಟ್ ಮಾಡಿದ್ದೆ, ಪುನಃ ಚಿಗುರ್ಕೊಂಡು ಎಷ್ಟು ಬಂದಿದೆ. ಇದು ಸ್ಫಟಿಕ ನೋಡಿ, ಎಷ್ಟೊಂದು ಬಿಟ್ಟಿದೆ. ಇದು ಇದ್ರ ಸೈಡ್ಸ್, ಅದು ಲಿಲ್ಲಿ, ಅದು ರೈನ್ ಲಿಲ್ಲಿದು. ಇದು ಸ್ಫಟಿಕ ನೋಡಿ, ಎಷ್ಟೊಂದು ಬಿಟ್ಟಿದೆ. ಈ ದಾಸವಾಳ ಗಿಡದಲ್ಲಿ ಎಲೆನೇ ಇಲ್ಲ, ಮಗ್ಗು ಅಷ್ಟೊಂದು ಬಿಟ್ಟಿದೆ. ಈ ಥರ ನೋಡಿ, ಈ ಥರ. ಇದಂತೂ ನೆಲಕ್ಕೆ ಹಾಕಿದ್ರಂತೂ ತುಂಬ ಹೂ ಬಿಡ್ತಿರುತ್ತೆ. ಇವನು ನಾನು ಬರ್ತೀನಿ ಅಂತ ಆಗಲೇ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಶಿಜಿ, ನಾನು ಬಂದಿದ್ದ ತಕ್ಷಣ ನಿತ್ಯ ಪುಷ್ಪದಲ್ಲಿ ಹೂವು ಅಷ್ಟೊಂದು ಕಾಣಿಸ್ತಾ ಇತ್ತು. ಹುಳ ನೋಡಿ ಹೆಂಗೆ ಬಂದಿದೆ ನೋಡಿ, ಎಲ್ಲ ತಿನ್ಕೊಂಡು, ಎಲ್ಲ ಗಿಡನೂ ಒಂದು ಹೂವಿಲ್ಲ, ಎಲ್ಲನೂ ತುದಿನೇ ತಿನ್ಕೊಂಡ್ಬಿಟ್ಟಿದೆ ನೋಡಿ. ಬೇಜಾರಾಗ್ತದೆ ನೋಡಿ. ಇದರಲ್ಲೂ ಇದೆ ಅನಿಸುತ್ತೆ. ಎಷ್ಟು ನಾನು ಮೊನ್ನೆ ಬಂದಿಲ್ಲ, ಇವತ್ತು ಬಂದಿದ್ದೀನಿ ನೋಡಿ. ಎಷ್ಟೊಂದೆಲ್ಲ ಹುಳ ತಿನ್ಕೊಂಡು ಹೋಗಿದೆ. ಈ ಗಿಡದಲ್ಲಂತೂ ಯಾವಾಗಲೂ ಖುಷಿ ಆಗೋದು ನನಗೆ, ಅಷ್ಟು ಇರ್ತಾಯಿತ್ತು. ಇವತ್ತಂತೂ ಯಾವೂ ಇಲ್ಲ. ಇದು ಒಂದು ದಾಸವಾಳ ಬಿಟ್ಟಿದೆ. ಇದಕ್ಕೆ ಅವಾಗಲೇ ಕಪ್ಪು ಹುಳ ಬರ್ತಾಯಿದೆ. ಇದೆಲ್ಲ ಕಟ್ ಮಾಡಬೇಕು, ಇಲ್ಲಾಂದರೆ ತೆಗೆದುಬಿಟ್ಟು ಔಷಧಿ ಬಿಡಬೇಕು. ಇಲ್ಲ ಅಂದರೆ ಫುಲ್ಲು ಅದೆಲ್ಲದಕ್ಕೂ ಆಗಿಬಿಡತ್ತೆ, ಬೇರೆ ಗಿಡಕ್ಕೆಲ್ಲ ಹರಡ್ಕೊಂಡು ಬಿಡತ್ತೆ. ನಾನು 2 ಡೇಸ್ ಆಯಿತು ಬಂದು ನೋಡಿ. ರೋಸ್ ಬಿಟ್ಟಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ತೆಕ್ಕೊಂಡ್ಬಿಡೋಣ. ಮಲ್ಲಿಗೆ ಮಗ್ಗು ಪುನಃ ನಾನು ಎಲೆಯೆಲ್ಲ ಕಟ್ ಮಾಡಿದ್ದೆ, ಚಿಗುರಿ ಆದಮೇಲೆ ಪುನಃ ಬಿಡ್ತಾ ಇದೆ ನೋಡಿ. 4 ಮಗ್ಗು. ತುಳಸಿ ಗಿಡಕ್ಕೂ ಆ ಥರ ಹುಳ ಶುರು ಆಗಿಬಿಟ್ಟಿದೆ. ಇದು ನಿತ್ಯ ಮಲ್ಲಿಗೆ, ಇವಾಗ ಚಿಗುರ್ಕೊಂಡು ಬರ್ತಾ ಇದೆ, ನೋಡೋಣ. ಇದೊಂದು ಹೊಸ ಗಿಡ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದೆ ಅಲ್ಲ, ಈ ರೀತಿಯಾಗಿ ಬಿಡ್ತಾ ಇದೆ. ಇದು ಅರಳಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಒಂಥರ ಮರೂನಿಶ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇರೋದು ಸಿಂಗಲ್ ಪೆಟ್ಟಲ್ಲ, 2 ಬಿಟ್ಟಿದೆ. ನಾನು ಮೊದಲು ತೋರಿಸಿದ್ನಲ್ಲ ಸ್ಫಟಿಕ, ಅದು ಅರಳೋಗ್ಬಿಟ್ಟಿದೆ. ಇದು ಇನ್ನೂ ಅರಳಿಲ್ಲ ನೋಡಿ, ಈ ರೀತಿಯಾಗಿದೆ. ಇದು ಸ್ವಲ್ಪ ಚಳಿ ಇದೆಲ್ಲ ಬೆಳಿಗ್ಗೆ ಟೆರೆಸಲ್ಲಿ, ಅದಕ್ಕೆ ಅರಳಿಲ್ಲ.
ಅದನ್ನೇನು ನಾನು ಬೇರೆ ಗಿಡ ಏನು ಮಾಡ್ಕೋಬೇಕಾಗಿಲ್ಲ, ಬೇರೆ ಬೇರೆ ಕಡೆ ಎಲ್ಲ ಅದೇ ಬಂದುಬಿಟ್ಟಿದೆ ಸುಮಾರು. ಇದೆಲ್ಲ ನಾನು ಹಾಕಿಲ್ಲ, ಅದೇ ಬಂದಿರೋದು. ಇಲ್ಲಿ ಬಂದಿದೆ, ಮತ್ತು ಇಲ್ಲೂ ಬಂದಿದೆ, 2-3 ಪಾಟಲ್ಲಿ ಬಂದಿದೆ, ಅದೇ ಬಿಟ್ಟಿದೆ. ನಾನು ಸುಮಾರು ಜನಕ್ಕೆ ಕೊಟ್ಟೆ ಸ್ಫಟಿಕ. ಮತ್ತು ಇನ್ನೊಂದು ಇದು ಬೀನ್ಸು, ಬಳ್ಳಿ ಬೀನ್ಸು ಎಲ್ಲದಕ್ಕೂ ಹಾಕಿದ್ದೆ. ಮತ್ತು ಚಪ್ರದವರೆಕಾಯಿ ಗಿಡ ಹಾಕಿದ್ದೆ, ಅದು ಬಂದಿಲ್ಲ. ಫುಲ್ಲು ಬೀನ್ಸ್ ಎರಡು ಪಾಟಲ್ಲಿ ಬಂದಿದೆ. ಅದು ಬಿಟ್ಟರೆ ಇನ್ಯಾವುದು ಬಂದಿಲ್ಲ ನೋಡಿ. ಎಲ್ಲ ಫುಲ್ಲು ಗಣಿಕೆ ಸೊಪ್ಪೆ ಬಂದ್ಬಿಟ್ಟಿದೆ. ಫುಲ್ಲು ಎಲ್ಲ ಜಾಸ್ತಿ ಗಣಿಕೆ ಸೊಪ್ಪೆ ಇರೋದು ನೋಡಿ, ಎಷ್ಟೊಂದು ಬಂದಿದೆ. ಜಾಜಿ ಮಲ್ಲಿಗೆ ಇವಾಗ ಶುರುವಾಗಿದೆ, ಆದರೂ ಎರಡೆರಡೇ ಬಿಟ್ಟಿದೆ. ಸುಮಾರು ದಿನ ಆಯಿತು. ಮಂಚು ಇದು ಸಂಜೆ ಟೈಮು ಬಿಡಿಸ್ಬಿಟ್ಟು ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು. ಬೆಳಿಗ್ಗೆ ತೆಗೆದು ಗಿಡದಿಂದ ಕಟ್ಟೋಕ್ಕಿಂತ ನೈಟ್ ಸಂಜೆ ಟೈಮ್ ಕಟ್ಟಿಬಿಟ್ಟು ದೇವ್ರ ಗಿಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದೇನು ಗಿಡ ಅಂತ ನೋಡಿ. ಇದು ಹಸಿ ಕಡಲೆಕಾಳು ಗಿಡ, ಇಷ್ಟು ಬಂದಿದೆ. ಕಡಲೆಕಾಯಿ ಜೊತೆ ನೆಡೋಣ ಅಂದ್ಬಿಟ್ಟು ಯಾವ್ಯಾವ ಪಾಟ್ ಖಾಲಿ ಇದೆ ಅಲ್ಲೆಲ್ಲ ನೆಟ್ಟಿದ್ದೆ ನಾನು. ಇಷ್ಟು ಬಂದಿದೆ. ನನಗೆ ಹೂವು ಸಿಗಬೇಕು ಅಂತಂದರೆ ಕೆಳಗಡೆ ಅಂತೂ ಸಿಗಲ್ಲ, ಎಲ್ಲ ರೋಡ್ ಸೈಡಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬಗ್ಸಿ ಗಣಿಗಿಲೆ ಅದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಂಗೆ ಟೆರೆಸಲ್ಲೇ ಜಾಸ್ತಿ ಸಿಗುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.